ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸಿಂಪ್ಲಿ ಸಪೋರ್ಟೆಡ್ ಬೀಮ್ನ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್, ಕ್ಯಾಲ್ಕುಲೇಟ್ ದ ರಿಯಾಕ್ಷನ್ ಆಫ್ ಬೀಮ್ ಲೋಡೆಡ್ ಆ್ಯಸ್ ಶೋನ್ ಬೈ ಅನಾಲಿಟಿಕಲ್ ಮೆಥಡ್ನ ಯೂಸ್ ಮಾಡಬೇಕು. ಸೊ ನಮಗೊಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅದಕ್ಕೆ ನೇಮಿಂಗ್ ಮಾಡೋಣ. ಸೊ ಈ ಪಾಯಿಂಟನ್ನು ಎ, ಬಿ ಮತ್ತು ಕೊನೆಯ ಪಾಯಿಂಟನ್ನು ಸಿ ಅಂತ ನಾನು ನೇಮ್ ಮಾಡ್ತೀನಿ. ಸೊ ನಮಗೆ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈ ಥರ ಇರೋದನ್ನು ನಾವೇನಂತ ಕರಿತೀವಿ? ಯು ಡಿ ಎಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯು ಡಿ ಎಲ್ ಅಂತ ಕರಿತಾ ಹೋಗ್ತೀವಿ. ಯು ಡಿ ಎಲ್ ಅಂತ ಅಂದ್ರೇನು? ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಸೊ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಫ್ರೀ ಬಾಡಿ ಡಯಾಗ್ರಾಮ್ನ ಬರೀಬೇಕು, ಎಫ್ ಬಿ ಡಿ. ಸೊ ಹೇಗೆ ಬರೆಯೋದು? ಫಸ್ಟು ನಮಗೆ ಕೊಟ್ಟಿರುವಂಥ ಬೀಮನ್ನು ಬರೀಬೇಕು. ಏನು? ಎ, ಇಲ್ಲಿ ಪಾಯಿಂಟ್ ಬಿ ಮತ್ತು ಪಾಯಿಂಟ್ ಸಿ. ಸೊ ಆ ಪ್ರತಿಯೊಂದು ಪಾಯಿಂಟ್ಗಳಲ್ಲಿ ಆ್ಯಕ್ಟ್ ಆಗ್ತಿರುವಂಥ ಫೋರ್ಸ್ಗಳ ರಿಯಾಕ್ಷನನ್ನು ಬರಿತಾ ಹೋಗೋಣ. ಸೊ ಪಾಯಿಂಟ್ ಎ ಅಲ್ಲಿ ಆ್ಯಕ್ಟ್ ಆಗ್ತಿರುವಂಥ ರಿಯಾಕ್ಷನ್ ಅಟ್ ಎ, ಪಾಯಿಂಟ್ ಬಿ ಅಲ್ಲಿ ರಿಯಾಕ್ಷನ್ ಅಟ್ ಬಿ. ಸೊ ಸಿ ಅಲ್ಲಿ 2 kN ಆ್ಯಕ್ಟ್ ಆಗ್ತಾ ಇದೆ. ನೆಕ್ಸ್ಟ್, ಎ ಇಂದ ಬಿ ವರೆಗೂ ಇರುವಂತಹ ಸ್ಪೇಸ್ ಅಥವಾ ಆ ಲೆಂತಲ್ಲಿ 5 ಮೀಟರ್ ಲೆಂತಲ್ಲಿ ಎಷ್ಟಿದೆ? 5 ಮೀಟರ್ ಲೆಂತ್ ಅಲ್ವಾ? 5 ಮೀಟರ್ ಲೆಂತಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮಗೆ ಯು ಡಿ ಎಲ್ ಆ್ಯಕ್ಟ್ ಆಗ್ತಾ ಇದೆ. ಸೊ ಈ ಯು ಡಿ ಎಲ್ನ ನಾವು ರಿಸಾಲ್ವ್ ಮಾಡಬೇಕು. ಯು ಡಿ ಎಲ್ನ ಹೇಗೆ ರಿಸಾಲ್ವ್ ಮಾಡೋದು ಅಂತಂದರೆ ಯು ಡಿ ಎಲ್ ಈಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಅಂತ ಅಂದರೆ ಏನು ತಗೋಬೇಕು? ಆ ಲೆಂತ್, ಎಷ್ಟು ಲೆಂತ್ಗೆ ಆ ಯು ಡಿ ಎಲ್ ಅಪ್ಲೈ ಆಗಿದೆ ಎ ಇಂದ ಬಿ ವರೆಗೂ. ಸೊ ಲೆಂತ್ ಎಷ್ಟಾಯಿತು? 5. ಸೊ 5. ನೆಕ್ಸ್ಟ್ ಇಂಟು ಹೈಟ್. ಹೈಟ್ ಏನು ತೊಗೋಬೇಕು ಅಂತಂದರೆ ಅವ್ರು ಕೊಟ್ಟಿರುವಂಥದ್ದನ್ನೇ ನಾವು ಹೈಟ್ ಆಗಿ ತೊಗೋಬೇಕು. ಎಷ್ಟು ಕೊಟ್ಟಿದ್ದಾರೆ? 50. ಸೊ ಇಂಟು 50. ಸೊ ಫೈನಲ್ ಏನು ಬಂತು ನಮಗೆ? 250 ನ್ಯೂಟನ್ ಬರುತ್ತೆ. ಸೊ 250 ನ್ಯೂಟನ್, ಸಾರಿ ಅದು ನ್ಯೂಟನ್ ಅಲ್ಲ, ಕಿಲೋ ನ್ಯೂಟನ್. 250 ಕಿಲೋ ನ್ಯೂಟನ್, ಇದು ಕಿಲೋ ಆಗಬೇಕಿತ್ತು. ಸೊ ನೆಕ್ಸ್ಟ್, ಸೊ ಸಾರಿ 1 ಸೆಕೆಂಡ್. ಸೊ ಅವರು ನ್ಯೂಟನಲ್ಲೇ ಕೊಟ್ಟಿದ್ದಾರೆ. ಸೊ 250 ನ್ಯೂಟನ್ ಆಗುತ್ತೆ. ಅವ್ರು ಕೊಟ್ಟಿರುವಂಥ 2 ಕಿಲೋ ನ್ಯೂಟನನ್ನು ನಾನು ಏನು ಮಾಡ್ಬೋದು? ನ್ಯೂಟನ್ನಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 2 ಕಿಲೋ ಅಂತ ಅಂದರೆ 2000 ನ್ಯೂಟನ್. ಇದನ್ನು 2000 ನ್ಯೂಟನ್ ಅಂತ ರಿಸಾಲ್ವ್ ಮಾಡಿದೆ. ಸೊ ಇವಾಗ ಏನಾಯಿತು? ಈ 2 ಕಿಲೋ ನ್ಯೂಟನ್ ತೆಗೆದುಬಿಟ್ಟು 2000 ನ್ಯೂಟನ್ ಅಂತ ಬರೀತೀನಿ. ನೆಕ್ಸ್ಟ್, ಈ 250 ನ್ಯೂಟನನ್ನು ಹೇಗೆ ಬರಿಬೇಕು ಅಂತ ಅಂದರೆ ಬೇಸ್ ಬೈ 2. ಸೊ ಬೇಸ್ ಬೈ 2 ಅಂತ ನೋಡಿದಾಗ 5 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 2.5. ಸೊ ಎ ಇಂದ 2.5 ಡಿಸ್ಟೆನ್ಸ್, 2.5 ಅರ್ಧ ಡಿಸ್ಟೆನ್ಸಲ್ಲಿ ನಾನು ಯಾವ ಫೋರ್ಸ್ನ ಬರಿತೀನಿ? 250 ನ್ಯೂಟನ್ ಫೋರ್ಸನ್ನು ಬರಿತಾ ಹೋಗ್ತೀನಿ. ಸೊ ಇವಾಗ ಏನಾಯಿತು? ನಮಗೆ ಎಫ್ ಬಿ ಡಿ ಫ್ರೀ ಬಾಡಿ ಡಯಾಗ್ರಾಮನ್ನು ಕನ್ಸ್ಟ್ರಕ್ಟ್ ಮಾಡಾಯಿತು. ಈ ಫ್ರೀ ಬಾಡಿ ಡಯಾಗ್ರಾಮನ್ನು ಕನ್ಸಿಡರ್ ಮಾಡಿಕೊಂಡು ನಾವೇನು ಮಾಡಬೇಕು? ಇವಾಗ ನೆಕ್ಸ್ಟು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಏನು ಮಾಡಬೇಕು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0ನ ಸಾಲ್ವ್ ಮಾಡಬೇಕು. ಸೊ ಯಾವುದಾದ್ರೂ ಹಾರಿಜಾಂಟಲ್ ಫೋರ್ಸಸ್ ಅಂದರೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಯಾವುದಾದ್ರೂ ಫೋರ್ಸಸ್ ಹೋಗ್ತಿದೆಯಾ ಅಂತ ನೋಡಬೇಕು. ಸೊ ಯಾವುದೇ ಫೋರ್ಸಸ್ ನಮಗೆ ಆ ಥರ ಬರ್ತಿಲ್ಲ. ಸೊ ಅದನ್ನು 0 ಅಂತಲೇ ಇಡ್ತೀವಿ. ನೆಕ್ಸ್ಟ್, ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು 0 ಅಂತ ನೋಡ್ತಾ ಹೋಗ್ಬೇಕು. ಸೊ ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಅಂದರೆ ನನ್ನ ವರ್ಟಿಕಲ್ ಫೋರ್ಸಸ್ಗಳು ಯಾವ್ಯಾವು ಅಂತ ನೋಡ್ತಾ ಹೋಗ್ತೀನಿ. ಸೊ ವರ್ಟಿಕಲ್ ಫೋರ್ಸಸ್ ಅಂದರೆ ಮೇಲೆ ಹೋಗ್ಬೋದು ಅಥವಾ ಕೆಳಗಡೆ ಹೋಗ್ಬೋದು. ಸೊ ಈ ಸಿನಾರಿಯಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಮೇಲ್ಗಡೆ ಹೋಗ್ತಿರುವಂಥ ಫೋರ್ಸಸ್ಗಳನ್ನ ಪಾಸಿಟಿವ್, ಕೆಳಗಡೆ ಬರ್ತಿರುವಂಥ ಫೋರ್ಸಸ್ಗಳನ್ನ ನಾನು ನೆಗೆಟಿವ್ ಅಂತ ತೊಗೊತಾ ಹೋಗ್ತೀನಿ. ಸೊ ಇಲ್ಲಿ ಪ್ರತಿಯೊಂದು ಫೋರ್ಸ್ಗಳನ್ನ ನೋಡಿ. ರಿಯಾಕ್ಷನ್ ಅಟ್ ಎ ಏನಾಗ್ತಾ ಇದೆ? ಮೇಲೆ ಹೋಗ್ತಾ ಇದೆ. ಸೊ ರಿಯಾಕ್ಷನ್ ಅಟ್ ಎನ ನಾನು ಪಾಸಿಟಿವ್ ಆಗಿ ತೊಗೊತೀನಿ. ನೆಕ್ಸ್ಟ್ 250 ನ್ಯೂಟನ್ ಏನಾಗ್ತಾ ಇದೆ? ಕೆಳಗಡೆ ಬರ್ತಾ ಇದೆ. ಸೊ ಮೈನಸ್ 250. ನೆಕ್ಸ್ಟ್ ಆರ್ ಬಿ ಏನಾಗ್ತಾ ಇದೆ? ಮೇಲೆ ಹೋಗ್ತಾ ಇದೆ. ಸೊ ಪ್ಲಸ್ ಆರ್ ಬಿ. ನೆಕ್ಸ್ಟ್ 2000 ನ್ಯೂಟನ್ ಏನಾಗ್ತಾ ಇದೆ? ಕೆಳಗಡೆ ಬರ್ತಾ ಇದೆ. ಸೊ ಮೈನಸ್ 2000 ನ್ಯೂಟನ್. ನಾನು ಯಾವುದಕ್ಕೆ ಈಕ್ವೇಟ್ ಮಾಡಬೇಕು? ಈಸ್ ಈಕ್ವಲ್ ಟು 0. ಸೊ ಇದನ್ನು ಒಂಚೂರು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಆರ್ ಎ ಪ್ಲಸ್ ಆರ್ ಬಿ ಮೈನಸ್ 2250 ವಿಚ್ ಈಸ್ ಈಕ್ವಲ್ ಟು 0 ಆಯಿತು. ಸೊ ಇದನ್ನು ನಾನು ಈಕ್ವೇಷನ್ 1 ಅಂತ ಕರಿತೀನಿ. ಯಾಕಂತಂದರೆ ನನಗೆ 2 ಅನ್ನೋನ್ಸ್ ಇದೆ. ಯಾವುದು? ಆರ್ ಎ ಮತ್ತು ಆರ್ ಬಿ, ಎರಡರ ವ್ಯಾಲ್ಯೂ ಕೂಡ ನನಗೆ ಗೊತ್ತಿಲ್ಲ. ಸೊ ಅದನ್ನು ಅನ್ನೋನ್ಸ್ ಅಂತ ತೊಗೊತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಮೊಮೆಂಟಮ್ನ ಫೈಂಡ್ ಔಟ್ ಮಾಡಬೇಕು. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಪಾಯಿಂಟನ್ನು ರೆಫರೆನ್ಸ್ ಪಾಯಿಂಟ್ ಆಗಿ ತೊಗೊಂಡು. ಸೊ ನಾನೇನು ಮಾಡ್ತೀನಿ? ಎ ಅನ್ನು ರೆಫರೆನ್ಸ್ ಪಾಯಿಂಟ್ ಆಗಿ ತೊಗೊತೀನಿ. ಸೊ ಮೊಮೆಂಟಮ್ ಅಕ್ರಾಸ್ ಎನ ನಾನು ಫೈಂಡ್ ಔಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಮೊಮೆಂಟಮ್ ಅಕ್ರಾಸ್ ಎ.
ಸೊ ವಿಚ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಸೊ ಮೊಮೆಂಟಮ್ನ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಕ್ಲಾಕ್ ವೈಸ್ ರೊಟೇಷನ್ ಇದ್ದರೆ ಪಾಸಿಟಿವ್, ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ನೆಗೆಟಿವ್ ಅಂತ ನಾನು ತೊಗೊತೀನಿ. ನೀವು ಬೇಕಾದರೆ ವೈಸ್ ವರ್ಸ ಮಾಡ್ತಾ ಹೋಗ್ಬೋದು. ಸೊ ಸೇಮ್ ಆನ್ಸರ್ ಬರುತ್ತೆ. ಸೊ ಕ್ಲಾಕ್ ವೈಸ್ ರೊಟೇಷನ್ ಇರೋದಂಥದ್ದನ್ನ ಪಾಸಿಟಿವ್, ಕ್ಲಾಕ್ ವೈಸ್ ರೊಟೇಷನ್ ಹೇಗಿರುತ್ತೆ, ರೈಟ್ ಸೈಡ್ ರೊಟೇಷನ್ ಹೀಗಿರುತ್ತೆ. ಸೊ ಫಸ್ಟು ಇನ್ನೊಂದೇನು ಅಂತಂದರೆ ನಾವು ಯಾವುದನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊತಿದ್ದೀವಿ, ಆ ಪಾಯಿಂಟ್ಗೆ ಯಾವುದಾದ್ರೂ ಫೋರ್ಸ್ ಆ್ಯಕ್ಟ್ ಆಗ್ತಿದ್ರೆ, ಸೊ ಅದಕ್ಕೆ ಬರ್ತಿರುವಂಥ ಫೋರ್ಸ್ ಅಥವಾ ಅದರಿಂದ ಹೋಗ್ತಿರುವಂಥ ಫೋರ್ಸ್ ಯಾವುದಾದ್ರೂ ಇದ್ದರೆ ಅದು 0 ಆಗುತ್ತೆ. ಸೊ ಯಾವುದಿದೆ ಅದಕ್ಕೆ ಆರ್ ಎ ಏನು ಮಾಡ್ತಾ ಇದೆ, ಎ ಪಾಯಿಂಟ್ ಹತ್ರ ಹೋಗ್ತಾ ಇದೆ ಅಂದರೆ ಆ್ಯಕ್ಟಿಂಗ್ ಆನ್ ದ ಪಾಯಿಂಟ್ ಎ. ಸೊ ಏನಾಯಿತು, ಇದರ ವ್ಯಾಲ್ಯೂ 0 ಆಯಿತು. ನೆಕ್ಸ್ಟ್ 250 ನ್ಯೂಟನ್ ಇದೆ. ಸೊ 250 ನ್ಯೂಟನ್ ಏನಾಗ್ತಾ ಇದೆ, ಸೇಮ್ ಡೈರೆಕ್ಷನ್, ಯಾವ ಡೈರೆಕ್ಷನ್ನಲ್ಲಿ ನನ್ನ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಇದೆ ಅದೇ ಡೈರೆಕ್ಷನ್ನಲ್ಲಿ ಆಗ್ತಾ ಇದೆ. ಸೊ ಪಾಸಿಟಿವ್ ಅಂತ ತೊಗೊತೀನಿ. 250 ಇಂಟು ಅದರ ಡಿಸ್ಟೆನ್ಸ್ ಎಷ್ಟು, 2.5 ಮೀಟರ್. ನೆಕ್ಸ್ಟ್ ಆರ್ ಬಿನ ನೋಡಿ. ಆರ್ ಬಿ ಏನಾಗ್ತಾ ಇದೆ, ನನ್ನ ಕ್ಲಾಕ್ ವೈಸ್ ರೊಟೇಷನ್ ಹೀಗೆ ಬರ್ತಾ ಇದೆ, ಆರ್ ಬಿ ಏನಾಗ್ತಾ ಇದೆ ಅದರ ರಿವರ್ಸ್ ಹೋಗ್ತಾ ಇದೆ ಅಂತ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಮೈನಸ್ ಆರ್ ಬಿ, ಅದರ ಡಿಸ್ಟೆನ್ಸ್ ಎಷ್ಟು, 5 ಮೀಟರ್. ನೆಕ್ಸ್ಟ್ ಯಾವುದಿದೆ ನನಗೆ, 2000. ಸೊ ಕ್ಲಾಕ್ ವೈಸ್ ರೊಟೇಷನ್ ಹೀಗೆ ಬರ್ತಾ ಇದೆ, 2000 ನ್ಯೂಟನ್ದು ಕೂಡ ಸೇಮ್ ಡೈರೆಕ್ಷನ್ ಇದೆ. ಸೊ ಏನು ಮಾಡ್ತೀನಿ, ಪ್ಲಸ್ 2000. ಸೊ ಡಿಸ್ಟೆನ್ಸ್ ಎಷ್ಟು, 5 + 1 ವಿಚ್ ಈಸ್ ಈಕ್ವಲ್ ಟು 6, ವಿಚ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವೇಟ್ ಮಾಡಬೇಕು, 0ಗೆ. ಸೊ ಇದನ್ನು ರಿಸಾಲ್ವ್ ಮಾಡಿದಾಗ ಏನಾಗುತ್ತೆ ನಮಗೆ ವ್ಯಾಲ್ಯೂ 12625 ಮೈನಸ್ ಆರ್ ಬಿ ಇಂಟು 5 ವಿಚ್ ಈಸ್ ಈಕ್ವಲ್ ಟು 0. ಸೊ ಇವಾಗ ಏನು ಮಾಡ್ತೀನಿ, ಆರ್ ಬಿ ವ್ಯಾಲ್ಯೂನ ಒಂದು ಸೈಡ್ ತರ್ತೀನಿ. ಸೊ ಮೈನಸ್ ಆರ್ ಬಿ ಇಂಟು 5 ವಿಚ್ ಈಸ್ ಈಕ್ವಲ್ ಟು ಮೈನಸ್ 12625. ಸೊ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ನನಗಿನ್ನೇನು ಉಳಿತು, ಆರ್ ಬಿ ಇಂಟು 5 ಉಳಿತಲ್ವಾ. ಸೊ 5ನ ಕೆಳಗಡೆ ಕಳಿಸ್ತೀನಿ ಆ ಕಡೆ ಸೈಡ್. ಸೊ ಏನಾಗುತ್ತೆ, 12625 ಡಿವೈಡೆಡ್ ಬೈ 5 ಮೀಟರ್. ಸೊ ನನಗೆ ಫೈನಲ್ ಆನ್ಸರ್ ಏನು ಬರುತ್ತೆ, ಆರ್ ಬಿನ ವ್ಯಾಲ್ಯೂ ಏನು ಬರುತ್ತೆ, 252 ನ್ಯೂಟನ್ ಬರ್ತಾ ಹೋಗುತ್ತೆ. ಸಾರಿ. ಸೊ ನನಗೆ ಏನು ಬರುತ್ತೆ, 2525 ನ್ಯೂಟನ್ನ ನನಗೆ ಆನ್ಸರ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನನಗೆ ಆಲ್ರೆಡಿ ಆರ್ ಬಿ ವ್ಯಾಲ್ಯೂ ಗೊತ್ತಾಯಿತು. ಸೊ ಈ ಈಕ್ವೇಷನನ್ನು ನಾನು ನೋಡ್ತಾ ಹೋದಾಗ ಆರ್ ಎ ಪ್ಲಸ್ ಆರ್ ಬಿ ವ್ಯಾಲ್ಯೂ ಏನಿದೆ, 2525 ನೆಕ್ಸ್ಟ್ ಮೈನಸ್ 2250 ವಿಚ್ ಈಸ್ ಈಕ್ವಲ್ ಟು 0 ಆಯಿತು. ಸೊ ಇವಾಗ ಈಸಿಯಾಗಿ ಆರ್ ಎ ವ್ಯಾಲ್ಯೂನ ಕಂಡುಹಿಡಿಬೋದು. ಸೊ ಆರ್ ಎ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 275 ನ್ಯೂಟನ್ ಆಗುತ್ತೆ. ಸೊ ಎರಡು ರಿಯಾಕ್ಷನನ್ನು ಕೂಡ ನಾವು ಫೈಂಡ್ ಔಟ್ ಮಾಡಿದ್ವಿ, ರಿಯಾಕ್ಷನ್ ಅಟ್ ಎ ಮತ್ತು ರಿಯಾಕ್ಷನ್ ಅಟ್ ಬಿ. ಸೊ ಸಿ ಅಲ್ಲಿ ನಮಗೆ ಫೋರ್ಸನ್ನು ಕೊಟ್ಟಿದ್ರು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.